ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಫುಕೆಟ್ ಏರ್ಪೋರ್ಟಿಗೆ ರೀಚ್ ಆದ್ವಿ ನಾವು. ಈಗ ತಿನ್ನೋಣ, ಹೊಟ್ಟೆ ಹಸಿವಾಗ್ತಾ ಇದೆ. ಆ ಬ್ಯಾಗ್ ಇನ್ನೂ ಬಂದಿಲ್ಲ. ಅಷ್ಟು ಭಯ ಆಗೋಗಿತ್ತು ನಮ್ಮಿಬ್ರಿಗೂ. ಚಿಕ್ಕದಾಗಿ ರೂಮ್ ಟೂರ್ ಮಾಡಿಬಿಡೋಣ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರಚಿತಾ ಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಡೇ 4 ಇನ್ ಥೈಲ್ಯಾಂಡ್. ಇವತ್ತು ಫುಕೆಟಲ್ಲಿದ್ದೀವಿ. ಫುಕೆಟಿಂದ ನಾವು ಪಟಾಯಾಗೆ ಹೋಗಬೇಕು. ಸೊ ಫಸ್ಟು ಬ್ಯಾಂಕಾಕಿಗೆ ರೀಚ್ ಆಗಿ ಅಲ್ಲಿಂದ ಪಟಾಯಾಗೆ ಕ್ಯಾಬ್ ತೊಗೊಂಡೋಗ್ತೀವಿ. ಬ್ಯಾಂಕಾಕಿಗೆ ನಾವು ಫ್ಲೈಟ್ ಬುಕ್ ಮಾಡಿದ್ದೀವಿ. 5:30 ಫ್ಲೈಟ್ ಇದೆ. ಸೊ ಬ್ಯಾಂಕಾಕಿಂದ ಪಟಾಯ ರೀಚ್ ಆಗೋದಕ್ಕೆ 1.5 hour ಟೈಮ್ ಅಷ್ಟೇ. ಬಟ್ ನಾವು ಇಲ್ಲಿಂದ ಬ್ಯಾಂಕಾಕ್ ಏರ್ಪೋರ್ಟಿಗೆ ಹೋಗೋಕ್ಕೇ ಆಲ್ಮೋಸ್ಟ್ 2 hours ಬೇಕು. ಇಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಫುಕೆಟ್ ಓಲ್ಡ್ ಟೌನಿಂದ ಎವ್ರಿ 1 hourಗೂ ಕೂಡ ಒಂದೊಂದು ಬಸ್ ಇದೆ ಅಂತೆ. ನಾವು 1 o'clock ಬಸ್ ಕ್ಯಾಚ್ ಮಾಡೋಣ ಅಂತ. ಈಗ ಇನ್ನು 12:20. ಹೋಟೆಲ್ ಚೆಕ್ಔಟ್ ಮಾಡಿ ಫುಡ್ ಆರ್ಡರ್ ಮಾಡಿಬಿಟ್ಟಿದ್ದೀವಿ, ತೊಗೊಂಡೋಗಿ ಏರ್ಪೋರ್ಟಲ್ಲಿ ತಿನ್ನೋಣ ಅಂತ. ಲಂಚ್ ಟೈಮಲ್ಲ. ಸೊ ಕೆಳಗಡೆ ಹೋಗಿ ಚೆಕ್ಔಟ್ ಮಾಡಿ ಫುಡ್ ತೊಗೊಂಡು ಹೊರಡ್ತೀವಿ. ಬನ್ನಿ ಹೋಗೋಣ. ಬಾಯ್ ಬಾಯ್ ಟು ಫುಕೆಟ್. ಇದೆ ನೋಡಿ ಫುಕೆಟ್ ಬಸ್ ಸ್ಟೇಷನ್. ನಮ್ಮ ಹೋಟೆಲಿಂದ ಜಸ್ಟ್ 200 meters ಇತ್ತು ವಾಕಬಲ್ ಡಿಸ್ಟೆನ್ಸು. ಬಟ್ ತುಂಬ ಬಿಸಿಲಿತ್ತು, ಟೈಮ್ ಆಗೋಯ್ತು ಅಂತ ಓಡಿ ಬಂದ್ವಿ. ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಸ್ ಕೂಡ ಅಷ್ಟೇ, ಓಲ್ವೋ ಬಸ್ ಹತ್ತಿರೋದು. ಫುಲ್ ಈಸಿ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. 1.5 hour ಜರ್ನಿ ಆರಾಮಾಗಿ ಹೋಗುತ್ತೆ. ಆ್ಯಂಡ್ ಫುಡ್ ಕೂಡ ಆಗಲೇ ಹೇಳ್ದಂಗೆ ಆರ್ಡರ್ ಮಾಡಿಬಿಟ್ಟು ಕೆಳಗಡೆ ರಿಸೆಪ್ಷನಿಂದ ಪಿಕ್ ಮಾಡಿ ಚೆಕ್ಔಟ್ ಮಾಡಿ ಹೊರಟ್ವಿ. ಹೋಟ್ಲವ್ರು ಕೂಡ 1K ಬಾತ್ ಏನೋ ಡೆಪಾಸಿಟ್ ಅಂತ ಇಸ್ಕೊಂಡಿದ್ರು. ಅದನ್ನು ವಾಪಸ್ ಇಸ್ಕೊಂಡು ಚೆಕ್ಔಟ್ ಮಾಡಿ ಫುಡ್ ಡೆಲಿವರಿ ಇಸ್ಕೊಂಡು ಹೊರಟಿದ್ದೀವಿ. ಈಗ ಬಸ್ ಟಿಕೆಟ್ ಕೂಡ ಅವತ್ತೇ ಹೇಳ್ದಂಗೆ 100 ಬಾತ್ ಅಷ್ಟೇ. ಸೊ ಒಬ್ಬರಿಗೆ ಆಲ್ಮೋಸ್ಟ್ 270 rupees ಬೀಳುತ್ತೆ. ಸೊ ಕ್ಯಾಬ್ ತೊಗೊಳ್ಳೋ ಬದಲು ವರ್ತೆ. ಏರ್ಪೋರ್ಟಿಗೆ ಹೋಗೋಣ ಬನ್ನಿ. ಲಗೇಜ್ ಇಡೋಕ್ಕೆ ನಾರ್ಮಲಿ ಎಲ್ಲ ಟ್ರಾವೆಲ್ ಬಸ್ಸಸ್ಸಲ್ಲೆಲ್ಲ ಹೇಗೆ ಸ್ಟೋರೇಜ್ ಸ್ಪೇಸ್ ಇರುತ್ತಲ್ಲ ಕೆಳಗಡೆ, ಅದರಲ್ಲಿ ಇಟ್ಟಿದ್ದಾರೆ. ಸೊ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಬಸ್ ನೋಡಿ, ಥೈಲ್ಯಾಂಡ್ ಬಸ್. ಇದು ಕೂಡ ಇನ್ನೊಂದು ಏರ್ಪೋರ್ಟ್ ಬಸ್ಸೇ. ಸೀಟ್ಸ್ ಎಲ್ಲ ಫುಲ್ ಕಂಫರ್ಟಬಲ್ ಇದೆ. ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಇಂಡಿಯಾಯಿಂದನೇ. ಅದನ್ನೆಲ್ಲ ತಿಂದು ಇವಾಗ ಖಾಲಿ ಮಾಡೋಣ. ಏರ್ಪೋರ್ಟ್ಗೆ ಹೋದ್ಮೇಲೆ ಬೇಕಾದರೆ ಡೆಲಿವರಿ ಮಾಡ್ಕೊಂಡಿರೋ ಫುಡ್ನ ಕುತ್ಕೊಂಡು ನೀಟಾಗಿ ತಿನ್ಬೋದು. ಈಗ ಬಿಸ್ಕೆಟ್ಸ್ ತಿಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ. ನೀವೇ ತಾನೇ ಹೇಳೋದು ನಿಮಗೂ ಹೊಟ್ಟೆ ಆಗ್ತಿದೆ ಅಂತ. ಅದೇ ನಂಗೆ ಬಿಸ್ಕೆಟ್ ಬೇಡ, ಚಿಕನ್. ಅದನ್ನ ಇವಾಗ ತೆಗೆದ್ರೆ ಎಲ್ಲ ಗಲೀಜಾಗುತ್ತೆ ಹೊಟ್ಟೆ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ತಿನ್ನೋದು. ಇವಾಗ ಇದನ್ನು ತಿನ್ಕೊಳ್ಳಿ. ಫುಕೆಟ್ ಏರ್ಪೋರ್ಟಿಗೆ ರೀಚ್ ಆದ್ವಿ ನಾವು. ಈಗ ಇನ್ನು 2:30. ನಮ್ಮ ಫ್ಲೈಟ್ ಇರೋದು 5:30ಗೆ. ಆಲ್ಮೋಸ್ಟ್ 3 hours ಅರ್ಲಿ ಬಂದುಬಿಟ್ಟಿದ್ದೀವಿ. ಒಂದು 2 hours ಅರ್ಲಿ ಬಂದಿದ್ರೆ ಸಾಕಾಗ್ತಿತ್ತು. ಬಟ್ ಔಟ್ಸೈಡ್ ಅಲ್ಲ, ಫಾರಿನ್ ಕಂಟ್ರಿ, ಸುಮ್ಮನೆ ಯಾಕೆ ರಿಸ್ಕ್ ಅಂತ ಅಂದ್ಬಿಟ್ಟು ಇನ್ನು ಬಸ್ ಸ್ಟಾಪ್ ಎಲ್ಲ ಹುಡುಕ್ಬೇಕಿತ್ತು. ಸೊ ಬೇಗ ಬರೋಣ ಅಂತ ಅಂದ್ಬಿಟ್ಟು ಬೇಗ ಬಂದು ಬೇಕಿದ್ರೆ ಇಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಬೇಗ ಬಂದ್ವಿ. ಇನ್ನು 2:30 ಆಗಿರೋದ್ರಿಂದ ಲಂಚ್ ಇಲ್ಲೇ ಮುಗಿಸ್ಬಿಟ್ಟು ಆಮೇಲೆ ಚೆಕ್ ಇನ್ ಮಾಡ್ತೀವಿ. KFCಯಿಂದ ಆರ್ಡ್ರ್ ಮಾಡಿ ತಗೊಂಡು ಬಂದ್ಬಿಟ್ಟಿದ್ವಿ. ಈಗ ತಿನ್ನೋಣ, ಹೊಟ್ಟೆ ಹಸಿವಾಗ್ತಾ ಇದೆ. ಸಾಕು. ನನ್ನ ಮೈಕ್ ಆಫ್ ಆಗೋಗಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನಿಲ್ಲಿ. ನನ್ನ ಫೇಸ್ ನೋಡಿ ನಿಮಗೆ ಅರ್ಥ ಆಗ್ಬೋದು. ನಾನು ಸ್ವಲ್ಪ ಇರಿಟೇಟ್ ಆಗಿದ್ದೆ ಇಲ್ಲಿ, ಬಿಕಾಸ್ ನನ್ನ ಸನ್ಸ್ಕ್ರೀನ್ನ ಮರೆತು ನನ್ನ ಕ್ಯಾಬಿನ್ ಬ್ಯಾಗ್ ಒಳಗಡೆ ಹಾಕ್ಕೊಂಡು ತಂದುಬಿಟ್ಟಿದ್ದೆ. ಆ್ಯಂಡ್ ಚೆಕ್ಕಿಂಗ್ ಟೈಮಲ್ಲಿ ಅವ್ರು ಅದನ್ನು ಅಲೋ ಮಾಡಲಿಲ್ಲ. ಒಂದು ಥ್ರೋ ಮಾಡಿಬಿಟ್ಟು ಒಳಗಡೆ ಹೋಗಿ, ಇಲ್ಲ ಅಂದರೆ ಇದನ್ನು ತೊಗೊಂಡೋಗಿ ಮತ್ತೆ ಬ್ಯಾಗೇಜ್ ಕೌಂಟರಲ್ಲಿ ಕೊಡಿ ಅಂತ ಅಂದರು. ಮತ್ತು ಇನ್ನೇನು ಮಾಡೋದು, ಸನ್ಸ್ಕ್ರೀನ್ ಬೇಕೇ ಬೇಕಲ್ವ, ತುಂಬ ಇಂಪಾರ್ಟೆಂಟ್ ಆಗಿತ್ತು. ತುಂಬ ಟ್ಯಾನ್ ಆಗಿಬಿಟ್ಟಿದ್ವಿ. ಸೊ ತುಂಬ ನೆಸೆಸಿಟಿ ಇದ್ದಿದ್ದರಿಂದ ಅಲ್ಲಿಂದ ಮತ್ತೆ ವಾಪಸ್ ಬ್ಯಾಗೇಜ್ ಕೌಂಟರ್ಗೆ ಹೋಗಿ ಕೇಳಿದ್ದಕ್ಕೆ ಅವರಲ್ಲಿ ಹೆಲ್ಪ್ ಮಾಡಿದ್ರು. ಇನ್ನೂ 1 kg ಅಷ್ಟು ನೀವು ಇಡ್ಬೋದು ಅಂತ ಹೇಳಿಬಿಟ್ಟು
ಕೇಳಿಬಿಟ್ಟು ಯಾವುದಾದ್ರೂ ಸ್ಮಾಲ್ ಬ್ಯಾಗಲ್ಲಿ ಹಾಕ್ಕೊಡಿ ಅಂತ ಕೇಳಿದ್ರು. ನಂದು ಸ್ಮಾಲ್ ಬ್ಯಾಗ್ ಇತ್ತು, ಅದರೊಳಗಡೆನೆ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಬಂದ್ವಿ. ಅದನ್ನೆಲ್ಲ ಇಟ್ಟು ಬರೋ ಅಷ್ಟೊತ್ತಿಗೆ ಡಬಲ್ ಕೆಲಸ ಆಯಿತು, ಡಬಲ್ ಟೈಮ್ ಹಿಡಿತು. ಅದೆಲ್ಲ ಮತ್ತೆ ಇಟ್ಟು ಚೆಕಿಂಗ್ ಹತ್ರ ಬಂದು ಮತ್ತೆ ಚೆಕಿನ್ ಆಗಿ ಒಳಗಡೆ ಬಂದು ಕೂತ್ರೆ ಇಲ್ಲಿ ನೋಡಿದ್ರೆ ವೆಯ್ಟ್ ಮಾಡ್ತಾನೇ ಇದ್ವಿ. ಫ್ಲೈಟ್ ತುಂಬಾ ಡಿಲೇ ಆಗೋಯ್ತು ನಮಗೆ, ಆಲ್ಮೋಸ್ಟ್ ಲೈಕ್ 1 hour ಡಿಲೇ ಆಯಿತು. ಅದನ್ನೇ ಮಾತಾಡ್ತಾ ನಾನು ಕಿಶೋರ್ ಕೂತಿದ್ವಿ ಇಲ್ಲಿ. ಏರ್ಪೋರ್ಟಲ್ಲಿ ವೇಟಿಂಗ್ ಏರಿಯಾ ನೋಡಿ, ಇದು ಫುಲ್ ಕ್ರೌಡೆಡ್ ಇತ್ತು, ಸ್ವಲ್ಪನೂ ಸ್ಪೇಸ್ ಇರಲಿಲ್ಲ ಕೂರೋಕ್ಕೂ ಕೂಡ. ತುಂಬ ಜನ ನಿಂತಿದ್ದರು. ಡೊಮೆಸ್ಟಿಕ್ ಫ್ಲೈಟ್ಸ್ ಆಗಿದ್ದರಿಂದ ಹೆವಿ ಕ್ರೌಡೆಡ್ ಇತ್ತು ಆ್ಯಂಡ್ ಎಲ್ಲ ಡಿಲೇ ಆಗಿದ್ದರಿಂದ ಫ್ಲೈಟ್ಸ್ ಎಲ್ಲ ಕಾಯ್ತಾ ನಿಂತಿದ್ರು. ನಾವು 5:30ಗೆ ಹೊರಡಬೇಕಿತ್ತು, ಫ್ಲೈಟ್ ಹೊರಡಬೇಕಿತ್ತು. ಬಟ್ ತುಂಬ ಡಿಲೇ ಆಗಿ 6 o'clock ಈಗ ಬೋರ್ಡಿಂಗ್ ಮಾಡಿಸ್ತಿದ್ದಾರೆ ಎಲ್ಲ. ಫ್ಲೈಟ್ ಹೊರಡೋದಕ್ಕೆ ಇನ್ನೂ 15 minutes ಆಗ್ಬೋದು. ಅದೇ ಒಂದು 10-15 minutes ಆಗುತ್ತೆ. ಬ್ಯಾಂಕಾಕ್ ವ್ಯೂ ಮಾತ್ರ ಸೂಪರಾಗಿ ಕಾಣ್ತಾ ಇದೆ. ಬ್ಯಾಂಕಾಕಿಗೆ ತುಂಬ ಲೇಟ್ ಆಗೋಗ್ಬಿಟ್ಟಿದೆ ಫ್ಲೈಟ್ ಡಿಲೇ ಆಗಿದ್ದರಿಂದ. ನಾವು ಕ್ಯಾಬ್ನ ನಿನ್ನೆನೇ ಬುಕ್ ಮಾಡಿಬಿಟ್ಟಿದ್ವಿ ಗ್ರ್ಯಾಬಿಂದ. ಇಲ್ಲಿಂದ ಪಟಾಯಾಗೆ ಹೋಗ್ಬೇಕು ನಾವಿನ್ನು. ಸೊ ನಾನು ತುಂಬ ಹೊತ್ತು ವೆಯ್ಟ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ 580 meters ಏನೋ ಇದೆ. ಅಲ್ಲಿಂದ ನಡ್ಕೊಂಡು ಬಂದ್ವಿ. ಈಗ 300 meters ಏನೋ ಇದೆ. ಡೊಮೆಸ್ಟಿಕ್ ಫ್ಲೈಟ್ ಆಗಿರೋದ್ರಿಂದ ಇಮಿಗ್ರೇಷನ್ ಎಲ್ಲ ಏನೂ ಇರೋದಿಲ್ಲ. ಸೊ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಬೇಗ ಹೊರಡೋಣ. ಕಿಶೋರ್ ಓಡ್ತಾ ಇದ್ದಾರೆ, ವೇಟ್ ಮಾಡ್ತಾರೆ ರೀ ಕಿಶೋರ್. ಡ್ರೈವರ್ ಏನಾಗಲ್ಲ. ಹೋಗ್ತಾನೆ ಇದ್ದೀವಿ ಇನ್ನೂ ಮುಗಿತಾನೆ ಇಲ್ಲ. ಕಿಶೋರ್ ಓಡು ಲಗೇಜ್ ತಗೊಳಕ್ಕೆ. ಇಲ್ಲೆಲ್ಲ ನೋಡಿ ಆಟೋಮ್ಯಾಟಿಕ್ ಕ್ಲೀನಿಂಗ್ ಮಷಿನ್ಸ್ ಇದೆ. ಜನ ಎಲ್ಲ ಬರ್ತಾ ಇರೋದಕ್ಕೆ ಸ್ಟಾಪ್ ಆಗಿದೆ. ಆಮೇಲೆ ಆಟೋಮ್ಯಾಟಿಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ಯಾಕೆ ಈ ಥರದ್ದಿಲ್ಲ. ನಾನು ಆಮೇಲೆ ಚಿಕ್ಕ ಬ್ಯಾಗ್ನ ಇಟ್ಟೆ ಮತ್ತು ಸನ್ಸ್ಕ್ರೀನ್ಗೋಸ್ಕರ ಅಂತ ಹೇಳಿದ್ನಲ್ಲ, ಆ ಬ್ಯಾಗ್ ಇನ್ನೂ ಬಂದಿಲ್ಲ. ಬೇರೆದೆಲ್ಲ ಬಂತು, ಅದಕ್ಕೋಸ್ಕರ ವೇಟಿಂಗ್. 10 minutes ಆಯಿತು, ಇನ್ನೂ ಬಂದಿಲ್ಲ. ಕಿಶೋರ್ ಅಲ್ಲೋಗಿ ನಿಂತಿದ್ದಾರೆ, ಬ್ಯಾಗ್ಸ್ ಎಲ್ಲ ಆಚೆ ಬರೋ ಕಡೆನೇ. ಇಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬ್ಯಾಗ್ಸ್ ಬರಬೇಕು. ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ, ಇನ್ನೂ ಬಂದಿಲ್ಲ. ಫೈನಲಿ ನನ್ನ ಚಿಕ್ಕ ಬ್ಯಾಗ್ ಬಂತು, ಎತ್ಕೊಂಡು ಇವಾಗ ಹೊರಟಿದ್ದೀವಿ. ಕ್ಯಾಬ್ನವ್ನು ಬಂದಿದ್ದ, ನಾವು ಹೋಗಿ ನೋಡೋಣ. ಕಿಶೋರ್ ನಿಲ್ತಾನೆ ಎಲ್ಲ ಓಡ್ತಾ ಇದ್ದಾರೆ. ಪಾರ್ಕಿಂಗ್ ನೋಡಿ ಎಷ್ಟು ಯೂಜ್ ಇದೆ ಅಂತ. ಇದು ಜಸ್ಟ್ ಟ್ಯಾಕ್ಸೀಸ್ಗೆ ಮಾಡಿರೋದು. ಫಸ್ಟ್ ಫ್ಲೋರಾ? ಇಲ್ಲ, ಮೇಲ್ಗಡೆ ಫಸ್ಟ್ ಫ್ಲೋರ್ ಅಂದ್ರು. ಬಟ್ ಅವಳು ಹೇಳಿದ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಂತ. ಇಲ್ಲ ಕಿಶೋರ್, ಇದು ಗ್ರೌಂಡ್ ಫ್ಲೋರು. ಅವನು ಹಾಕಿದ್ದ, ಬಟ್ ಒಳಗಡೆ ಕೇಳಿದ್ದಕ್ಕೆ ಅದು ಫಸ್ಟ್ ಫ್ಲೋರ್, ಮೇಲ್ಗಡೆ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಂದರು. ಮೇಲ್ಗಡೆ ಎಲ್ಲ ಪ್ರೈವೇಟ್ ಟ್ಯಾಕ್ಸೀಸ್ ಅನಿಸುತ್ತೆ, ಅದಕ್ಕೆ ಬೇರೆ ಬೇರೆ ಫ್ಲೋರ್ಸು, ಬೇರೆ ಬೇರೆ ಗೇಟ್ ನಂಬರ್ಸ್ ಎಲ್ಲ ಇದೆ. ಫುಲ್ ಸಖತ್ ಯೂಜ್ ಇದೆ. ಅಲ್ಲಿ ಎದುರುಗಡೆ ಕಾಣ್ತಿರೋದನ್ನು ಫುಲ್ ಪಾರ್ಕಿಂಗ್ಗೆ. ಈ ಥರ ಮೇಲ್ಗಡೆ ತುಂಬ ಫ್ಲೋರ್ಸ್ ಇದೆ. ಒಂದೊಂದು ಫ್ಲೋರಲ್ಲೂ ನಿಯರ್ಲಿ 8 ಗೇಟ್ಸ್ ಇದೆ. ಇಲ್ಲಿ ನೋಡಿ, ಗ್ರ್ಯಾಬಿಂದ ಬುಕ್ ಮಾಡಿರೋ ಕ್ಯಾಬ್ಸ್ ಎಲ್ಲ ಲೈನ್ ಬೈ ಲೈನ್ ಬಂದು ಒಂದೊಂದೇ ಅವ್ರವ್ರ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆ.
ನಮ್ಮ ಕ್ಯಾಬ್ಗೋಸ್ಕರ ನಾವು ವೇಟಿಂಗ್. ನಲ್ಲಿ ನಮ್ಮ ಕ್ಯಾಬ್ ಬಂತು. ಈಗ 8:30. ಬೇಗ ಬೇಗ ಹೊರಡೋಣ. ಈಗ ಕ್ಯಾಬ್ ಹತ್ತಿದ್ದೀವಿ ನಾವು ಫೈನಲಿ. ಇಲ್ಲಿಂದ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಏನೋ ಇದೆ ಪಟಾಯಾಗೆನೆ. ಸ್ವಲ್ಪ ನಮಗಿದು ಎಕ್ಸ್ಪೆನ್ಸಿವ್ ಆಯಿತು. ಬಟ್ ಬಸ್ಸಸ್ಸು ಕೆಲವೊಂದು ಕಡೆ ಚೆಕ್ ಮಾಡಿದ್ರಲ್ಲಿ 6:30ಗೆ ಲಾಸ್ಟ್ ಅಂತ ಇತ್ತು ಪಟಾಯಾಗೆ. ಇನ್ನು ಕೆಲವೊಂದು ಕಡೆ 10 o'clockವರೆಗೂ ಇರುತ್ತೆ ಅಂತ ಹೇಳಿದ್ರು. ಯಾವುದು ಕರೆಕ್ಟಾಗಿ ನಂಬಕ್ಕಾಗಲ್ಲ, ಯಾಕೆ ನೈಟ್ ಟೈಮ್ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಗ್ರ್ಯಾಬಿಂದ ಒನ್ ಡೇ ಅರ್ಲಿನೇ ಬುಕ್ ಮಾಡಿಬಿಟ್ಟಿದ್ವಿ. ಪರವಾಗಿಲ್ಲ, ರಿಸ್ಕ್ ಯಾಕೆ, ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅಂತ. ಸೊ ಇವರು ಕೂಡ ಬೇಗನೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾವು 8:30 ಪಿಕಪ್ ಪಾಯಿಂಟ್ ಕೊಟ್ಟಿದ್ದು ಯಾವುದಕ್ಕೂ ಎಮರ್ಜೆನ್ಸಿ ಇರಲಿ ಅಂತ ಅಂದ್ಬಿಟ್ಟು. ಇವ್ರು ಆ್ಯಕ್ಚುಲಿ 7:50 8 o'clock ಹಂಗೇ ವೆಯ್ಟ್ ಮಾಡ್ತಾಯಿದ್ರು. ನಾವು ಮೆಸೇಜ್ ಮಾಡಿದಾಗ ಇವ್ರು ಆಲ್ರೆಡಿ ಇದ್ದರು ಏರ್ಪೋರ್ಟ್ನಲ್ಲಿ. ಸೊ ಅವ್ರಿಗೆ ನಾವು ವೆಯ್ಟ್ ಮಾಡೋ ನೆಸೆಸಿಟಿ ಏನಿಲ್ಲ. ನಾವು ಬಂದಿದ್ದ ತಕ್ಷಣ ಬೇಗ ಬಂದು ಪಿಕಪ್ ಮಾಡ್ಕೊಂಡು ಹೊರಟ್ರು. ನಮ್ಮದು ಫ್ಲೈಟ್ ಲೇಟ್ ಆದರೂ ಕೂಡ ನಾವು ಸ್ವಲ್ಪ ಲೇಟಾಗಿ ಪಿಕಪ್ ಟೈಮಿಂಗ್ಸ್ ಕೊಟ್ಟಿದ್ದರಿಂದ ನಮ್ಗೆ ಹೆಲ್ಪ್ ಆಯಿತು. ಈಗ 8:30. ಸೊ ಮೋಸ್ಟ್ಲಿ 10 o'clock ಒಳಗಡೆನೇ ರೀಚ್ ಆಗ್ತೀವಿ. ಬೇಗ ಹೋಗಿ ನಿದ್ದೆ ಮಾಡಿ ನಾಳೆ ಎಲ್ಲ ಬೇರೆ ಪ್ಲೇಸಸ್ ನೋಡೋಕೆ ಹೋಗ್ಬೇಕು. ಫೈನಲಿ ರೂಮಿಗೆ ರೀಚ್ ಆದ್ವಿ. ಇವಾಗ 10:45ಗೇನೋ ರೀಚ್ ಆದ್ವಿ. ಗೂಗಲ್ ಮ್ಯಾಪ್ ಪ್ರಕಾರ ತೋರಿಸ್ತಾ ಇದ್ದಿದ್ದು 10 o'clockಗೆ ರೀಚ್ ಆಗಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂತಂದರೆ ನಮ್ಮ ಕಾರ್ ಡ್ರೈವರ್ಗೆ ಅದೇನು ಆಗ್ತಿತ್ತು ಅಂತ ಗೊತ್ತಿಲ್ಲ. ಅವಾಗವಾಗ ಒಂದು 10 ಮಿನಿಟ್ಸ್ಗೂ ಫುಲ್ ಬಾಡಿ ಶೇಕ್ ಮಾಡೋರು. ನನಗಂತೂ ಫುಲ್ ಭಯ ಆಗೋಗ್ಬಿಟ್ಟಿತ್ತು. ಏನಪ್ಪ ಇವರು ಹಿಂಗೆ ಮಾಡ್ತಿದ್ದಾರೆ, ಏನಾದರೂ ಹೆಲ್ತ್ ಇಶ್ಯೂಸಾ ಅಥವಾ ನಿದ್ದೆ ಬರ್ತಾ ಇದೆಯಾ ಅಂತ. ಸ್ಟಾರ್ಟಿಂಗ್ ಫುಲ್ 100ಅಲ್ಲೇ ಬರ್ತಾಯಿದ್ರು. ರೋಡ್ ಮಾತ್ರ ಸೂಪರ್ ಆಗಿತ್ತು. ಹೈವೇಲಿ ಬಂದಿದ್ದು ಫುಲ್. ಅಲ್ಲಿ ಏರ್ಪೋರ್ಟಲ್ಲಿ ಹೈವೇ ಸ್ಟಾರ್ಟ್ ಆಗಿದ್ದಕ್ಕೆ ಪಟಾಯ ರೀಚ್ ಆಗೋವರೆಗೂ ಫುಲ್ ಹೈವೇನೇ ಇದ್ದಿತ್ತು. ಎಲ್ಲೂ ಬ್ರೇಕ್ಸ್ ಇಲ್ಲ. ಸೂಪರಾಗಿತ್ತು. ನಮ್ಮ ಮೈಸೂರು ಹೈವೇ ಹೆಂಗಿತ್ತು ಅದಕ್ಕಿಂತ 3 times ಬೆಟರ್ ಇತ್ತು ಇಲ್ಲಿ. ಬಟ್ ಸ್ಟಿಲ್ ಅವ್ರಿಗೇನಾಗ್ತಿತ್ತು ಅಂತ ಅರ್ಥ ಆಗಲಿಲ್ಲ. ನಾನಂತೂ ಎಷ್ಟು ಸರಿ ದೇವ್ರನ್ನ ಕೇಳ್ಕೊಂಡೆ ಸೇಫಾಗಿ ರೀಚ್ ಆದರೆ ಸಾಕಪ್ಪ ಅಂತ. ಆಮೇಲೆ ಫಸ್ಟ್ 100ಅಲ್ಲಿ ಇದ್ದವರು ಒಂದು ಅರ್ಧ ಗಂಟೆ ಆಗಿದ ತಕ್ಷಣ ಸ್ಪೀಡ್ ಫುಲ್ ಕಡಿಮೆ ಮಾಡಿಬಿಟ್ರು. ಆಮೇಲೆ ಬಾಡಿ ಎಲ್ಲ ಫುಲ್, ಇವಾಗ ನಡ್ಕ ಬಂದರೆ ಹೆಂಗಾಗುತ್ತೆ ಅಲ್ಲ ಆ ಥರ ಫುಲ್ ಬಾಡಿ ಶೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕಾಫಿ ಕುಡಿಬೇಕು ಅಂತಂದರು. ಸರಿ ಆಯಿತು ಕುಡ್ಕೊಂಡು ಬನ್ನಿ ಅಂತ ಅಂದ್ವಿ. ಕಾಫಿ ಬ್ರೇಕ್ ತಗೊಂಡ್ಮೇಲೆ ನಾವು ಹೋಗ್ಬಿಟ್ಟು ಅವಾಗ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಅಲ್ಲೊಂದು 20 minutes ವೇಸ್ಟ್ ಆಯಿತು. ಆಮೇಲೆ ಒಂದು 20 minutes ಏನೋ ಕರೆಕ್ಟಾಗಿ ಗಾಡಿ ಓಡಿಸಿದ್ರು. ಮತ್ತೆ ಹಂಗೆ ಬಾಡಿ ಫುಲ್ ಶೇಕ್ ಮಾಡ್ತಿದ್ದಾರೆ. ನಂಗೆ ಭಯ ಆಗೋಯ್ತು, ಏನಪ್ಪ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ. ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅಥವಾ ನಿದ್ದೆ ಬರ್ತಾಯಿದ್ರೆ ಹಂಗೂ ಕಿಶೋರ್ ಇದ್ಕೊಂಡು ನಾನೇ ಕೇಳ್ಬಿಟ್ಟು ಇಸ್ಕೊಂಡು ಓಡಿಸ್ಬಿಡ್ಲಾ ಅಂತ ಅಂದರು. ಅಷ್ಟು ಭಯ ಆಗೋಗಿತ್ತು ನಮ್ಮಿಬ್ರಿಗೂ. ಸೇಫಾಗಿ ಬಂದು ರೀಚ್ ಆದರೆ ಸಾಕಪ್ಪ ಅಂತ. ಸೊ 3/4 ಗಂಟೆ ಲೇಟ್ ಆಯಿತು. ಅದರಿಂದ ಹೆಂಗೋ ಸದ್ಯ ಸೇಫಾಗಿ ಬಂದು ರೀಚ್ ಆದ್ವಿ. ಒಂದು ಚಿಕ್ಕದಾಗಿ ರೂಮ್ ಟೂರ್ ಮಾಡಿಬಿಡೋಣ ಬನ್ನಿ. ನಮ್ಮ ರೂಮ್ ತೋರಿಸ್ತೀನಿ. ನೀವು ಬರಬೇಡಿ ವಿಡಿಯೋ ಹೋಗಿ. ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಸಲ ನಾವು ಮಾಡಿರೋದು ಡೀಸೆಂಟ್ ರೂಮೇನೆ ಅಂತ, ಲಕ್ಸುರಿ ರೂಮ್ ಏನು ಮಾಡಿಲ್ಲ. ನಾವು ಫುಕೆಟಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿಗೆ ಎಷ್ಟು ಪೇ ಮಾಡಿದ್ದೀವೋ ಅದಕ್ಕಿಂತ ಡಬಲ್ ಪೇ ಮಾಡಿದ್ವಿ ಅಲ್ಲಿ. ಬಟ್ ಸ್ಟಿಲ್ ಡೀಸೆಂಟ್ ಆಗಿದೆ. ಓಕೆ, ನಾವಿಲ್ಲಿ ಪರ್ ಡೇಗೆ 2K ಏನೋ ಕೊಟ್ಟಿದ್ದೀವಿ. ಚೆನ್ನಾಗೇ ಇದೆ, ಸಾಕು. ಇಲ್ಲೊಂದು 3 days ಇರ್ತೀವಿ. ಇಲ್ಲಿ ಇದು ಆ್ಯಕ್ಚುಲಿ ಓಪನ್ ಮಾಡ್ಬೋದಾ? ಓಪನ್ ಮಾಡ್ಬೋದು, ಬಟ್ ಹೋಗಿ ನಿಂತ್ಕೊಳ್ಳೋಂಥ ಸ್ಪೇಸ್ ಏನಲ್ಲ. ಬಟ್ ಆಚೆಗಡೆ ನೋಡ್ಬೋದು, ಎದುರುಗಡೆನೆ ಗ್ರಾಸರಿ ಶಾಪ್ ಇದೆ. ಸೊ ನೋ ಪ್ರಾಬ್ಲಮ್, ಏನು ಬೇಕಿದ್ರೂ ಹೋಗಿ ತೊಗೊಂಡು ತಿನ್ಬೋದು ಫ್ರೂಟ್ಸ್ ಎಲ್ಲ. ಆ್ಯಂಡ್
ಮೇನ್ ರೋಡಲ್ಲೇ ಇದ್ದೀವಿ, ಸೊ ಎಲ್ಲ ಕಡೆ ಓಡಾಡಲಿಕ್ಕೂ ಪ್ರಾಬ್ಲಮ್ ಆಗಲ್ಲ. ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ವೋ ಅದನ್ನು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಸೊ ದಟ್ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಮತ್ತೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ನಿಮಗೆಲ್ಲ ಪಟಾಯ ವಿಡಿಯೋ ಸೀರೀಸ್ ಬರ್ತಾ ಇರುತ್ತೆ, ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.